ಗಾಯ್ಸ್ ನಮ್ಮದೀಗ ಕೆರೆ ಎಲ್ಲ ಸುತ್ತು ಬಂದಾಯ್ತು ಗಾಯ್ಸ್. ಫುಲ್ ಮನುಷ್ಯರು ಮಾತ್ರ ಬರ್ತಾರೆ ಅಂತ ಅನ್ಕೊಳ್ತೀವಿ. ಇಲ್ಲಿ ನೋಡಿ ಗಾಯ್ಸ್ ದನ ಎಲ್ಲ ಬರ್ತದೆ ದೇವರನ್ನು ನೋಡ್ಲಿಕ್ಕೆ. ನೋಡಿ ಗಾಯ್ಸ್ ಅದು ದೇವರನ್ನು ನೋಡ್ತಾ ಉಂಟು. ಪಾಪ ಅದು ನಮ್ಮನ್ನು ನೋಡಿ ಹೆದ್ರಿ ಓಡ್ತಾ ಉಂಟು ಗಾಯ್ಸ್. ಕ್ರಿಕೆಟ್ ಆಡಕ ಯಾರೊಟ್ಟಿಗೆ? ಯಾರು ಫ್ರೆಂಡ್? It was nice. Many more cows were there. 1,600 cows stay there. Many people come and feed there. And ಇಲ್ಲಿ ನೋಡ ಎಷ್ಟೆಲ್ಲ ಚಂದ ಮಾಡಿದ್ದಾರೆ. ಇದೆಲ್ಲ ನೋಡಿ ಹೇಗುಂಟ ಅಂತ. ನೀರಿದ ಮಧ್ಯದಲ್ಲಿ ಹೇಗೆ ಮಾಡಿರ್ಬೋದು ನೋಡಿ ಗೈಸ್. ಒಬ್ರು ಮುಖ ಮುಚ್ತಾರೆ ನೋಡಿ ನೋಡಿ ಹೇಳಿದ ಕೂಡ್ಲೆ. ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್ ರಚನ್ ಗೋಶಾಲೆ ಉಡುಪಿ. ನಾವಿವತ್ತು ಹೋಗ್ತಿದ್ದೇವೆ ನೀಲವಾರ ಗೋಶಾಲೆ. ಗೈಸ್ ಈಗ ನಾವು ಎಲ್ಲಿ ಬಂದಿದ್ದೇವೆ ಗೊತ್ತುಂಟ? ನೋಡಿ ಗೈಸ್, ಈಗ ನಾವು ನೀಲವಾರ ಗೋಶಾಲೆಗೆ ಬಂದಿದ್ದೇವೆ. ಗೈಸ್ ಈಗ ನಾವು ಎಷ್ಟು ದನ ಉಂಟಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಪಾರ್ಕ್ ಪುರ ಒಂದು ನೆಕ್ಸ್ಟ್ ವರ್ಷ ಓಪನ್ ಆಗುತ್ತೆ ಬರ್ಕವರ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಎಷ್ಟು ತಂಪುಂಟು. ಇಲ್ಲಿ ಗೇಟ್ ಎಲ್ಲ ಹಾಕಿದ್ದಾರೆ. ನಮ್ಗೆ ಒಳಗೆ ಹೋಗ್ಲಿಕ್ಕೆ ಉಂಟು ಇಲ್ಲೋ ಗೊತ್ತಿಲ್ಲ. ಈಗ ಲಾಕ್ ಪಾರ್ಕ್ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಎಷ್ಟು ತಂಪುಂಟು ಗಾಯ್ಸ್. ಇಲ್ಲಿ ಮಳೆ ಸಹ ಬರ್ಲಿಲ್ಲ. ನಮ್ಮ ಊರಲ್ಲಿ ಫುಲ್ ಮಳೆ ಗಾಯ್ಸ್ ಇವತ್ತು. ಇಲ್ಲಿ ನೋಡಿ ಗಾಯ್ಸ್ ಎಂತ ತಂಪು. ಕರ್ಮರಿದೆಲ್ಲ ಮರನೇ ಇರುದು ಗಾಯ್ಸ್. ಇಲ್ಲಿ ನೋಡಿ ಖಾಲಿ. ನಮ್ಮಲ್ಲಿ ಆದ್ರೆ ಕರ್ದದನ್ನು ಒಲೆಗೆ ಬೆಂಕಿ ಹಾಕಿ ಯೂಸ್ ಮಾಡ್ತೀವಿ. ಇಲ್ಲಿ ಎಲ್ಲ ಒಳ್ಳೆ ಮಾಡಿ ಬೆಳೆಸಿದ್ದಾರೆ. ಏನೋ ಕಟ್ಟಾಗ್ತದೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಕೆರೆ ತರ ಉಂಟು. ಮಳೆಗಾಲ ನೀರು ಫುಲ್ ಆಗ್ತದೆ. ದನ ಎಲ್ಲ ಉಂಟು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಇದು ನದಿ ತರ ಉಂಟು, ಚಿಕ್ಕದೊಂದು ಹೊಳೆ ತರ. ನಾವಿಲ್ಲಿ ಮಳೆಗಾಲಕ್ಕೆಲ್ಲ ಬರ್ಬೇಕಿತ್ತು ಗಾಯ್ಸ್. ಇನ್ನೊಮ್ಮೆ ಬರುವ ಮಳೆಗಾಲದಲ್ಲಿ. ಇಲ್ಲಿ ಸ್ವಲ್ಪ ನೀರುಂಟು ನೋಡಿ ದನಗಳಿಗೆಲ್ಲ ಕುಡಿಲಿಕ್ಕೆ. ದನಗಳೆಲ್ಲ ಸ್ವಿಮ್ಮಿಂಗ್ ಮಾಡ್ತಾರೆ ಅಲ್ಲವಾ? ಹೌದೌದು. ಇಲ್ಲಿ ಮತ್ತೆ ಮಳೆಗಾಲ ಗಾಯ್ಸ್, ಅಲ್ಲಿ ದನಕ್ಕೆಲ್ಲ ಹೋಗ್ಲಿಕ್ಕೆ ದಂಡೆಲ್ಲ ಕಟ್ಟಿದ್ದಾರೆ ಕೆಳಗೆಲ್ಲ ಹೋಗ್ಲಿಕ್ಕೆ. ಅಲ್ಲಿ ಅಷ್ಟೆಲ್ಲ ದನ ಉಂಟು ನೋಡಿ. ದನ, ಎತ್ತು, ಕರು ಎಲ್ಲ ಉಂಟು. ದನಕ್ಕೆಲ್ಲ ನಡಿಲಿಕ್ಕೆ ಒಳ್ಳೆ ವಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಒಳ್ಳೆ ಜಾಗ ಉಂಟು. ಎಲ್ಲ ಕ್ಲೀನ್ ಉಂಟು. ಅದಕ್ಕೆ ಕಾಲಾಡಿಗೆಲ್ಲ ಎಂತ ತಾಗದಾಗೆಲ್ಲ ಉಂಟು. ಇಲ್ಲಿ ಫುಲ್ ಕ್ಲೀನ್ ಉಂಟು. ತುಂಬಾ ಜಾಗ ಉಂಟು ದನಕ್ಕೆ, ಎಲ್ಲಿ ಸಹ ಹೋಗ್ಬೋದು. ಇಲ್ಲಿ ತಿರುಗುದಾದ್ರೆ ಸಹ ಒಳ್ಳೆ ತಂಪು ಉಂಟು. ಬಿಸಿಲಿಲ್ಲ ಎಂತ ಇಲ್ಲ. ಮಳೆಗಾಲಕ್ಕೆ ಬಂದ್ರೆ ತಂಪು ಇರ್ತದೆ ಗಾಯ್ಸ್. ಇಲ್ಲಿ ನೋಡಿ ಇವರೆಲ್ಲ ದನ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ದನದ ಬಗ್ಗೆ ಎಷ್ಟು ಹೆದ್ರಿಕೆ ಉಂಟೇನೋ, ಭಾರಿ ಧೈರ್ಯದಲ್ಲಿ ಹೋಗ್ತಿದ್ದಾರೆ ಮುಂದೆ. ನಂಗೆ ತುಂಬಾ ಹೆದ್ರಿಕೆ ಉಂಟು, ಅದಕ್ಕೆ ನಾನು ಹಿಂದೆಂದು ಹೋಗುದು. ದನದ್ದು ಅಲ್ಲ, ಸಾರಿ ದನ ಅಲ್ಲ, ಇವರದ್ದು ಹಿಂದೆ ಮನುಷ್ಯರದ್ದು. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಒಂದು ಕೆಂಪು ದನ ಉಂಟು. ಅದಕ್ಕೆ ಕಾಜಲೆಲ್ಲ ಹಾಕಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ದನಕ್ಕೆ ಕಾಜಲೆಲ್ಲ ಹಾಕಿದ್ದಾರೆ ಕಣ್ಣಿಗೆ. ಯಾವ ಕಲರ್ ಬೇಕು ಗಾಯ್ಸ್ ನೋಡಿ. ಕಲರ್ ಎಲ್ಲ ಉಂಟು. ಇಲ್ಲೊಂದು ನೋಡಿ ಚಿಕ್ಕದು. ಮೀನ್ಸ್ ಎಂತ ಹುಲ್ಲು ತಿಂತೇವೆ ಇವ ನೋಡಿ ಗಾಯ್ಸ್. ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾನೆ ಬಂದವ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಚಿಕ್ಕ ಚಿಕ್ಕ ಕರುಗಳು. ಇಲ್ಲಿ ನೋಡಿ ಎಷ್ಟು ಚಿಕ್ಕದು. ಪಾಪ ಅದು ನಮ್ಮನ್ನು ನೋಡಿ ಹೆದ್ರಿ ಓಡ್ತಾ ಉಂಟು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ದೊಡ್ಡ ದನ ಎಷ್ಟು ದೊಡ್ಡದುಂಟು ಇದು. ಇದು ಗುದ್ದುವ ತರ ಉಂಟು ಗಾಯ್ಸ್. ಇದ್ರ ಹತ್ರ ಹೋಗುದಿಲ್ಲ ನಾನು, ತುಂಬಾ ದೂರದಲ್ಲಿ ನೋಡ್ತೇನೆ. ನೋಡಿ ಗಾಯ್ಸ್ ಇಲ್ಲಿ ಗಾಯ್ಸ್, ಇವ್ರು ನೋಡಿ ನನ್ನನ್ನು ನೋಡಿ ಎಲ್ಲ ನೆಗಡುದು ಸುಮ್ಮನೆ. ಆವಾಗ ಧೈರ್ಯದಲ್ಲಿ ಮುಂದೆ ಹೋದ್ರು ಗಾಯ್ಸ್. ಈಗ ದನದೆಲ್ಲ ನೋಡಿ ಹಿಂದೆಂದ ಮೆಲ್ಲ ಕಳ್ಳರ ತರ ಬರ್ತಿದ್ದಾರೆ. ಎತ್ತು ಇದು ಎಷ್ಟು ದೊಡ್ಡ ಕೊಂಬು ನೋಡಿ ಗಾಯ್ಸ್, ಎಷ್ಟು ದೊಡ್ಡದು ನೋಡಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಹಳೆ ಕಾಲದ್ದು ಕಡೆಯೋದು ಕಲ್ಲೆಲ್ಲ ಉಂಟು ಇಲ್ಲಿ. ಇದರಲ್ಲಿ ದನಗಳಿಗೆಲ್ಲ ಕುಡಿಲಿಕ್ಕೆ ನೀರೆಲ್ಲ ಹಾಕಿಡ್ತಾರೆ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಉಂಟಲ್ಲ ಗಾಯ್ಸ್, ಇಲ್ಲಿ ನೀರಿದು ಮಧ್ಯದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಅಂತೆ ಗಾಯ್ಸ್ ಈ ಥರದ್ದೊಂದು ದೇವಸ್ಥಾನ. ಕೇರಳದಲ್ಲಿ ಒಂದು ಉಂಟಂತೆ ಗಾಯ್ಸ್. ನೋಡಿ ಗಾಯ್ಸ್, ಹಳೆ ಕಾಲ ತುಳಸಿ ಕಟ್ಟೆ ನೋಡಿ ಗಾಯ್ಸ್. ಇಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ಲಿಕ್ಕೆ ಬಂದಿದ್ದಾರೆ ಗಾಯ್ಸ್ ದನಗಳೊಟ್ಟಿಗೆ. ನೋಡಿ ಗಾಯ್ಸ್ ಇಲ್ಲಿ ಹೋಗ್ಲಕ್ಕೇನು. ನೀವು ಎಲ್ಲಿ ಹೋಗುದಾ? ಎಲ್ಲಿ ಹೋಗುದು ನೀವು? ಕ್ರಿಕೆಟ್ ಆಡಕ ಯಾರೊಟ್ಟಿಗೆ? ಯಾರು ಫ್ರೆಂಡ್? ಅವನು ಇಬ್ಬರೇ ಆಡುದ ನೀವು? ಇಬ್ಬರೇ ಆಡುದ ಕ್ರಿಕೆಟ್?
ಹೋಗ್ಬೇಕಾದ್ರೆ ಎಷ್ಟು ಹೊತ್ತು ಬೇಕಾಗ್ತದೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ದೊಡ್ಡದುಂಟು. ಸುತ್ತು ಬರಲಿಕ್ಕೇನೆ ತುಂಬ ಹೊತ್ತು ಬೇಕು ಗಾಯ್ಸ್. ಇದರಲ್ಲಿ ಫುಲ್ ಸಾಕಾಗ್ತದೆ ಸುತ್ತು ಬರಲಿಕ್ಕೆ. ಅಲ್ಲಿ ನೋಡಿ ಗಾಯ್ಸ್ ನಮ್ಮದು ತಟ್ಟಿರಾಯ ಹೋಗುದು. ಬರುವಾಗ ಒಂದು ಬೆಳಿಗ್ಗೆ ಹೇರ್ ಬ್ಯಾಂಡ್ ಹಾಕಿದ್ದ, ಈಗ ಕನ್ನಡಕ್ಕೆಲ್ಲ ತಗೊಂಡು ಗಾಯ್ಸ್. ನಮ್ಮದೀಗ ಕೆರೆ ಎಲ್ಲ ಸುತ್ತು ಬಂದಾಯಿತು ಗಾಯ್ಸ್. ಫುಲ್ ಹೊತ್ತಾಯಿತು, ಒಂದು 1/4 ಗಂಟೆ ಬೇಕಾಯಿತು ಕೆರೆ ಸುತ್ತು ಬರಲಿಕ್ಕೆ. ಈಗ ನಾವು ದೇವಸ್ಥಾನದೊಳಗೆ ಹೋಗುವಂತಿದ್ದೇವೆ ಗಾಯ್ಸ್. ಈಗ ಅದರೊಳಗೆ ಕ್ಯಾಮರಾ ತಗೊಂಡು ಹೋಗ್ಲಿಕ್ಕೆ ಬಿಡ್ತಾರೋ ಇಲ್ಲ ಗೊತ್ತಿಸಿ. ಈಗ ನಾವು ಪರ್ಮಿಷನ್ ಎಲ್ಲ ಕೇಳಿ ಒಳಗೆ ಬಂದ್ವಿ ಗಾಯ್ಸ್. ಕ್ಯಾಮರಾ ಅಲೌಡ್ ಮಾಡಿದ್ರು ನಮಗೀಗ. ನಾವೀಗ ಒಳಗೆ ದೇವಸ್ಥಾನ ಎಲ್ಲ ಸುತ್ತು ಬರುವ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡುವಾಗ ಎಷ್ಟು ಸಖತ್ತುಂಟು ಗಾಯ್ಸ್. ಫುಲ್ ನೆರಳು ಗಾಯ್ಸ್, ಇಲ್ಲಿ ತಂಪು. ಮೊದಲೇ ಇಲ್ಲಿ ಮರ ಗಿಡ ಎಲ್ಲ ರಾಶಿ ಉಂಟು ಗಾಯ್ಸ್. ಒಂದು ಕಾಡು ಥರ ಉಂಟು, ಕಾಡು ಮಧ್ಯದಲ್ಲಿ ಅಲ್ಲೆಲ್ಲ ದನಗಳ ರಾಶಿ ಗಾಯ್ಸ್. ನಾವು ಅವಾಗ ನಿಮಗೆ ತೋರಿಸಿದ್ವಲ್ಲ ಗಾಯ್ಸ್, ಇದೇ ದೇವಸ್ಥಾನ ನೋಡಿ ಗಾಯ್ಸ್. ಇದು ಕಾಳಿಂಗಮರ್ದನ ದೇವಸ್ಥಾನ ಅಂತೆ ಗಾಯ್ಸ್. ಇಲ್ಲಿ ನೋಡಿ, ಇದು ತುಂಬಾ ವರ್ಷಗಳಿಂದ ಇಲ್ಲಿ ಕೇರಳ ತರ ಉಂಟಲ್ಲ ದೇವಸ್ಥಾನ. ಇದು ನೀರದ ಮಧ್ಯೆ ಹೌದು ಮಾರ, ದೊಡ್ಡ ಕೆರೆ. ಹೌದು, ನಾವು ಮೊಬೈಲ್ ಅಲ್ಲೆಲ್ಲ ನೋಡ್ತಿದ್ವಲ್ಲ ಈ ತರ ನಿಂತಲ್ಲ. ಈ ತರ ಇಲ್ಲಿ ನೋಡ ಎಷ್ಟೆಲ್ಲ ಚಂದ ಮಾಡಿದ್ದಾರೆ. ಇದೆಲ್ಲ ನೋಡಿ ಹೇಗುಂಟ ಅಂತ. ನೀರಿದ ಮಧ್ಯದಲ್ಲಿ ಹೇಗೆ ಮಾಡಿ ಗಾಯ್ಸ್. ಇದು ನೋಡಿ ಗಾಯ್ಸ್, ನಾವು ನೀರಿದ ಮಧ್ಯದಲ್ಲಿದ್ದೇವೆ. ಅಲ್ಲಿ ನಾವು ಹೆಬ್ರೆ ಆಚೆ ಹೋಗುವಾಗ ಒಂದು ವರಂಗ ಅಂತ ದೇವಸ್ಥಾನ ಉಂಟು ಗಾಯ್ಸ್, ನೋಡಿದ್ದೀರಾ? ಅಲ್ಲಿ ನಮಗೆ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ ಹತ್ರ. ಮಾತ್ರ ಇಲ್ಲಿ ನಮಗೆ ಬ್ರಿಡ್ಜ್ ಮಾಡಿದ್ದಾರೆ ಗಾಯ್ಸ್ ಇಲ್ಲಿ ಬರಲಿಕ್ಕೆ. ಇದು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೋದು ಅವರಿಗೆ. ನೀರು ಗಾಯ್ಸ್. ಇದು ನೋಡಿ ಗಾಯ್ಸ್, ಎಲ್ಲ ಜರ್ಸಿ ಬರ್ತಾ ಇರ್ತಾರಲ್ಲ ಆ ಥರದ್ದು ದನ ಗಾಯ್ಸ್. ಇದು ನೋಡಿ ದೊಡ್ಡದು ಜೀವದು ತುಂಬ ಗಾಯ್ಸ್. ಇದೊಂದು ದನ ನೋಡಿ ಗಾಯ್ಸ್, ಎಷ್ಟು ದೊಡ್ಡದು ಗಾಯ್ಸ್. ಇದರ ಕಿವಿ ಎಲ್ಲ ನೋಡಿ ಗಾಯ್ಸ್ ಎಂತ ದೊಡ್ಡದು. ಇದೊಂದು ಡಿಫ್ರೆಂಟ್ ಗಾಯ್ಸ್. ನೋಡಿ 7 ಥರ ಉಂಟು ಕಿವಿ. ನಾನು ಇಲ್ಲಿ ನೋಡಿ ಗಾಯ್ಸ್, ಆವಾಗ ಲೈನಲ್ಲಿ ದನ ಎಲ್ಲ ಬಂತಲ್ಲ ಗಾಯ್ಸ್. ಇಲ್ಲಿ ನೋಡಿ ಬಿಸಿಲಾಯ್ತಲ್ಲ ಗಾಯ್ಸ್. ಈಗ ಮಧ್ಯಾಹ್ನ ಆಯಿತು, 1 ಗಂಟೆ ಆಯ್ತು ಗಾಯ್ಸ್. ಅದಕ್ಕೆ ಈಗ ಎಲ್ಲ ನೆರಳಿಗೆ ಬಂದು ಕುತ್ಕೊಂಡಿದೆ ಗಾಯ್ಸ್. ಇಲ್ಲಿ ನೋಡಿ ಎಲ್ಲ ದನ ಎಲ್ಲ ತಿಂತುಂಟು. ಅದರ ಹೊಟ್ಟೆಗೆ ಏನು ತಿಂಪಿನ ಫುಡ್ ಪೂರ ಬಾರ್ದಿರತ್ತ ಮಸ್ತ್ ನಿಕ್ಲ ತಿನ್ನಲಿ ಬಡಾಪು. ನಾನು ಸದ್ಯ ಕೊಡ್ತೀನಿ ಇಜನ್ ತಿಂತು ಅವಲಾಪುನತ. ಹಾಂ ಆಯ್ತು. ಈಗ ನಾವೆಲ್ಲ ಹೊರಡ್ತಿದ್ದೇವೆ. ಇನ್ನು ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ, ಹೋಗ್ತಿದ್ದೇವೆ. ನಾವಲ್ಲಿ ಕೇಳ್ಕೊಂಡು ಬಂದ್ವಿ 2 ಕಿಲೋಮೀಟ್ರ್ ಉಂಟಂತೆ ಗಾಯ್ಸ್. ಅದಕ್ಕೀಗ ಹೋಗ್ತಿದ್ದೇವೆ ದೇವಸ್ಥಾನದ ಹತ್ರ. ನೋಡಿ ಗಾಯ್ಸ್, ರಸ್ತೆಯಲ್ಲಿ ಒಂದು ಬಸ್ ಇಲ್ಲ, ರಿಕ್ಷಾ ಇಲ್ಲ ಗಾಯ್ಸ್. ನಾವು ರಿಕ್ಷಾದಲ್ಲಿ ಹೋಗುವ ಅಂತ ಹೇಳಿದ್ವಿ. ಖಾಲಿ ರಸ್ತೆ ಗಾಯ್ಸ್. ನೋಡಿ ಇವರೊಂದಿಬ್ರು ಮೂಕ ಪ್ರಾಣಿಗಳು ಹೋಗ್ತಿದ್ದಾರೆ ನೋಡಿ ಗಾಯ್ಸ್. ಒಂದು ಶಬ್ದ ಮಾತಾಡೋದಿಲ್ಲ ಗಾಯ್ಸ್. ಮತ್ತೆ ನಂಗೆ ಹೇಳ್ತಾರೆ ಮಾತಾಡೋದಿಲ್ಲ ಅಂತ. ನೋಡಿ ಗಾಯ್ಸ್, ಒಬ್ರು ಮುಖ ಮುಚ್ತಾರೆ ನೋಡಿ ನೋಡಿ ಗಾಯ್ಸ್. ಇದು ನೋಡಿ ಗಾಯ್ಸ್, ಇದು ಕಲ್ಕುಡ ದೇವಸ್ಥಾನ ಗಾಯ್ಸ್. ಇಲ್ಲಿ ನಮಗೆ ಒಳಗೆ ಕ್ಯಾಮರಾ ತಗೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ ಗಾಯ್ಸ್. ಹಾಗಾಗಿ ನಾವು ಒಳಗೆ ಸುತ್ತೆಲ್ಲ ಬಂದ್ವಿ ಗಾಯ್ಸ್. ಅಲ್ಲಿ ಫಸ್ಟ್ ಹೋದವರಿಗೆ ಕಲ್ಲು ಹಾಕ್ಬೇಕಂತೆ ಗಾಯ್ಸ್. ಅಲ್ಲಿ ದೇವರ ಹಿಂದೆ ಗುಡಿದ್ದು. ನಾನು ಮತ್ತೆ ಕೌಶಿಕ ಹಾಕಿದ್ವಿ ಗಾಯ್ಸ್. ನಮ್ಮ ಸಾರ್ ಹಾಕಲಿಲ್ಲ, ಅವ್ರು ಮುಂಚೆ ಬಂದಿದ್ರಂತೆ ಗಾಯ್ಸ್ ಇಲ್ಲಿಗೆ. ಗಾಯ್ಸ್, ನಮ್ಮದು ಇವತ್ತು ವಿಡಿಯೋ ಮುಕ್ತಾಯವಾಯಿತು ಗಾಯ್ಸ್. ನಿಮಗೆ ನಮ್ಮ ವಿಡಿಯೋ ಹೇಗಾಗಿದೆ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ರಚನ್ ಘೋಷಲ್ ಉಡುಪಿ ಚಾನಲ್ಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಗಾಯ್ಸ್. ಟಾಟಾ, ಬಾಯ್ ಬಾಯ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯ್ಸ್.